ಔಷಧಿಗಳಿಂದ ಯಾವ ಕಾಯಿಲೆ ವಾಸಿ ಆಗೋದಿಲ್ಲ. No medicine cure any ill. No pill is there for all ills. Absolutely no medicine can cure any disease. It can only convert one disease into the other. ನಿಮ್ ಕೇಳೋ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೆ. ಅದೇ ಮತ್ತೆ ಹೇಳ್ತಾ ಇರೋದು, ಅದೇ ನಾನು ಹೇಳ್ತಾ ಇರೋದು. ಇಟ್ ಈಸ್ ಕ್ಯೂರಿಂಗ್ ಡಯಾಬಿಟಿಸ್ ಈಸ್ ದ ಲೀಸ್ಟ್ ಆಫ್ ದ ಪ್ರಾಬ್ಲಮ್. ಒಂದೊಂದು ಇದು ಧಾನ್ಯ ತಿಂದ್ರೆ ಡಯಾಬಿಟಿಸು ವಾಸಿ ಆಗತ್ತೆ, ನಿಮ್ಮ ನ್ಯೂರೋಪತಿ ವಾಸಿ ಆಗತ್ತೆ, ನಿಮ್ಮ ಕ್ಲೀನ್ ಆಗ್ತವೆ, ನಿಮ್ಮ ಕಣ್ಣುಗಳು ವಾಸಿ ಆಗ್ತವೆ. ಸೊ ಇಟ್ ಈಸ್ ನಾಟ್ ಡಯಾಬಿಟಿಸ್ ಅಲೋನ್ ಐ ಆಮ್ ಕ್ಯೂರಿಂಗ್, ಐ ಆಮ್ ಗಿವಿಂಗ್ ಯು ಫುಲ್ ಹೆಲ್ತ್. ಅಂಡ್ ಇಫ್ ಯು ವಾಂಟ್ ಟು ಬಿ ಹೆಲ್ತಿ, ಯು ಶುಡ್ ಆಲ್ಸೋ ನೋ ಹೌ ಟು ಈಟ್. ಇಟ್ ಈಸ್ ನಾಟ್ ಜಸ್ಟ್ ವಾಟ್ ಟು ಈಟ್. ಸೊ ನೀವು ಪ್ರತಿಯೊಂದು ಧಾನ್ಯವನ್ನ ಇಲ್ಲ ನನಗೆ ಆರ್ಕ ಸಿಕ್ಕಿದೆ ಒಂದು ವಾರ ತಿಂತೀನಿ, ನೆಕ್ಸ್ಟ್ ನನಗೆ ಕೊರಲೆ ಸಿಕ್ಕಿದೆ ಒಂದು ವಾರ ತಿಂತೀನಿ, ನೆಕ್ಸ್ಟ್ ನನಗೆ ನವಣೆ ಸಿಕ್ಕಿದೆ ಒಂದು ವಾರ ತಿಂತೀನಿ, ನನಗೆ 5 ಧಾನ್ಯ ಸಿಕ್ಕಿದೆ 5 ಮಿಕ್ಸ್ ಮಾಡ್ಕೊಂಡು ತಿನ್ನೋದು ವೆಸ್ಟರ್ನ್ ಕಾನ್ಸೆಪ್ಟ್. ಆಯಾ ಜಾಗದಲ್ಲಿ ಆಯಾ ಸಮಯಕ್ಕೆ ಆಯಾ ಋತುಮಾನಗಳಿಗೆ ಅನುಗುಣವಾಗಿ ಸೌತೆಕಾಯಿ ಸಿಕ್ಕಿದ್ರೆ ಸೌತೆಕಾಯಿ ತಿನ್ನಿ, ಮಾವಿನ ಹಣ್ಣು ಸಿಕ್ಕಿದಾಗ ಮಾವಿನ ಹಣ್ಣು ತಿನ್ನಿ, ಸಪೋಟ ಹಣ್ಣು ಸಿಕ್ಕಿದಾಗ ಸಪೋಟ ಹಣ್ಣು ತಿನ್ನಿ, ಸೀಬೆ ಹಣ್ಣು ಸಿಕ್ಕಿದಾಗ ಸೀಬೆ ಹಣ್ಣು ತಿನ್ನಿ. ಆಪಿಲ್ ಒಳ್ಳೇದು ಅಂತ ವಾಷಿಂಗ್ಟನ್ ಇಂದ ತರಿಸ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು 365 ದಿವಸ ಆಪಿಲ್ ತಿಂದ್ರೆ ನಿಮ್ಗೆ ರೋಗ ಖಚಿತ. ಅರ್ಥ ಆಗ್ತಾ ಇದೆಯಾ? ಸೊ ದೇವ್ರು ಅದಕ್ಕೊಂದು ರೀತಿ ರಿವಾಜ್ಗಳನ್ನ ಕೊಟ್ಟಿದ್ದಾರೆ. ಯಾಕೆ ನಮಗೆ ಸೀಬೆ ಹಣ್ಣು ಆ ಸಮಯದಲ್ಲೇ ದೇವ್ರು ಕೊಡ್ತಾರೆ? ಯಾಕೆ ಮಾವಿನ ಹಣ್ಣು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಕೊಡ್ತಾರೆ? ಆ ಸಮಯಕ್ಕೆ ಅದನ್ನ ತಿನ್ರಿ. ಅದರಲ್ಲಿ ಗ್ಯಾಲಿಕ್ ಆಸಿಡ್ ಅಂತ ಇದೆ, ಅದು ಮೈಯನ್ನ ತಂಪು ಮಾಡುತ್ತೆ. ಹುಣಸೆ ಹಣ್ಣಿನಲ್ಲಿ ಆಕ್ಸಾಲಿಕ್ ಆಸಿಡ್ ಅಂತ ಇದೆ, ಟಾರ್ಟಾರಿಕ್ ಆಸಿಡ್ ಹೆಚ್ಚಿನ ಪ್ರಮಾಣದಲ್ಲಿ. ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಸಿಡ್ ಇದೆ, ಟಾರ್ಟಾರಿಕ್ ಆಸಿಡ್ ಕಮ್ಮಿ ಇದೆ. ನೆಲ್ಲಿಕಾಯದಲ್ಲಿ ಆಸ್ಕಾರ್ಬಿಕ್ ಆಸಿಡ್ ಇದೆ, ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇದೆ. ಇವೆಲ್ಲ ಹುಲಿ ಅಂಶಗಳು, ಬ್ಯೂಟಿಫುಲ್ ಆಂಟಿ ಆಕ್ಸಿಡೆಂಟ್ಸ್. ಅದಕ್ಕೆ ಅಲ್ಪ ಸ್ವಲ್ಪ ಉಪ್ಪಿನಕಾಯಿ ಮಾಡಿಕೊಂಡು ಒಂದು ಚೂರು ತಿನ್ರಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನನಗೆ ಪುಳಿಯೋಗರೆ ಇಷ್ಟ ಅಂತ ಕೂತ್ಕೊಂಡು ಬರೀ ಪುಳಿಯೋಗರೆ ತಿಂದ್ರೆ ಗ್ಯಾಸ್ ಎತ್ತಾಗುತ್ತೆ, ಕೆಳಗಡೆಯಿಂದ ಮೇಲ್ಗಡೆಯಿಂದ ಓ ಉಸ್ ಓ ಉಸ್ ಅಂತ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾವುದನ್ನ ಹೆಂಗೆ ಯಾವಾಗ ಯಾವ ರೀತಿಯಲ್ಲಿ ತಿನ್ನೋದು ಅಂತ ನಮ್ಮ ಹಿರಿಯರು ಬರೆದು ಬಿಸಾಕಿದ್ದಾರೆ. ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದ್ರೆ ಹೊಸದಾಗಿ ಹೇಳಬೇಕಾಗಿದ್ದಿಷ್ಟೇ, ನಮ್ಮ ಮೂಲ ಆಹಾರ ಬದಲಾವಣೆ ಆಗಿದೆ. ಇನ್ ದ ನೇಮ್ ಆಫ್ ರೈಸ್, ಇನ್ ದ ನೇಮ್ ಆಫ್ ವೀಟ್, ಇನ್ ದ ನೇಮ್ ಆಫ್ ಮಿಲ್ಕ್, ಇನ್ ದ ನೇಮ್ ಆಫ್ ಶುಗರ್. ಪ್ಲೀಸ್ ಲೀವ್ ದಿಸ್ ನಾನ್ಸೆನ್ಸ್. ಕಮ್ ಬ್ಯಾಕ್ ಟು ದ ಒರಿಜಿನಲ್ ಫುಡ್ಸ್, ದ ರಿಯಲ್ ಫುಡ್ಸ್ ಅಂಡ್ ದ ಫುಡ್ ಆಫ್ ದ ಫ್ಯೂಚರ್. Thank you. Thank you very much. ಇಲ್ಲಿ ನಮ್ಮ ಆರೋಗ್ಯವನ್ನು ನಾವು ಎಷ್ಟು ಹಾನಿಯನ್ನು ಮಾಡ್ಕೋತೀವಿ ಮತ್ತು ಹೇಗೆ ಹಾಳು ಮಾಡ್ಕೋತೀವಿ ಅಂತ ಬಗ್ಗೆ ಡಾಕ್ಟರ್ ಖಾದರ್ ಅವರು ಸವಿಸ್ತಾರವಾಗಿ ನಮಗೆ ವಿಷಯವನ್ನು ತಿಳಿಸಿದ್ದಾರೆ. ಹಾಗೆ ಇನ್ನು ಪ್ರಶ್ನೋತ್ತರ ಕಾರ್ಯಕ್ರಮ ಬಾಕಿ ಇದೆ. ನೀವು ಕೇಳಿದಂಥ ಪ್ರಶ್ನೆಗೆ ಖಾದರ್ ಸರ್ ಅವರು ಈಗ ಉತ್ತರ ನೀಡ್ತಾರೆ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ. ಆ ಪ್ರಶ್ನೆಗಳನ್ನ ನಾವು ಈ ವಿಷಯಗಳೆಲ್ಲ ನಮಗೆ ಸಮಸ್ಯೆ ಆಗಿ ಕೆಲವು ಸತಿ ಉಳ್ಕೊಂಡ್ಬಿಡುತ್ತೆ. ಅಂತಹ ಸಮಸ್ಯೆ ನಿಮಗೂ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ನೀವು ಚೀಟಿಲ್ ಬರೆದು ಅಲ್ಲಿ ಹಾಕಿದ್ದೀರಾ. ಅಂತಹ ಸಮಸ್ಯೆಗಳನ್ನ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಮ್ಮ ವಾಸವಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಎಚ್ ಜಿ ಶೀಲಾ ಹಾಗೂ ಬ್ರಾಹ್ಮಣ ಯುವಜನ ಸಭಾ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಪಿ ಆರ್ ಸುಬ್ರಹ್ಮಣ್ಯನ್ ಅವರು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಖಾದರ್ ಸರ್ ಅವರ ಹತ್ರ ಕೇಳಿ ನಿಮಗೆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾರೆ. ಹಾಗಾಗಿ ದಯವಿಟ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ವೀಕ್ಷಿಸಿ. ಕ್ರೋಢೀಕರಿಸಿ ಸಾಮಾನ್ಯವಾಗಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ಅವರು ನೇರವಾಗಿ ಪ್ರಶ್ನೆಗಳನ್ನ ಕೇಳ್ಕೊಳ್ತಾರೆ. ಹಾಗಾಗಿ ಪ್ರಶ್ನೆಗೆ ನಿಮಗೆ ಉತ್ತರವೂ ಕೂಡ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಇವತ್ತಿನ ಈ ಪೂರ್ಣ ಕಾರ್ಯಕ್ರಮವನ್ನ ದೃಶ್ಯಗ್ರಹಣ, ವಿಡಿಯೋ ಮತ್ತೆ ಆಡಿಯೋ ಎರಡನ್ನೂ ಕೂಡ ಮಾಡಲಾಗಿದೆ. ಆ ವಿಡಿಯೋ ಮತ್ತೆ ಆಡಿಯೋ ಎರಡರ ವ್ಯವಸ್ಥೆಯು ಕೂಡ ನಿಮಗೆ
22ನೆಯ ತಾರೀಕಿನಿಂದ ಮುಂದಕ್ಕೆ 22ರಿಂದ ಹಾಸನದ KR ಕುವೆಂಪು ನಗರದಲ್ಲಿ ಇರತಕ್ಕಂತಹ ಕಾಶ್ಯಪ್ ಸ್ಟುಡಿಯೋ ಮತ್ತೆ ವಾಸವಿ ಸ್ಕೂಲ್ ಈ 2 ಕಡೆಗಳಲ್ಲಿ ನಿಮಗೆ ಲಭ್ಯ ಇರುತ್ತೆ. ಅಕಸ್ಮಾತ್ ಈಗಲೇನೆ ನೀವು ಯಾರು ಬೇಕು ಅಂತ ಹೇಳಿ ಆಸೆ ಮಾಡ್ಕೊಂಡಿದ್ರೆ ಮುಂದ್ಗಡೆನಲ್ಲಿ ನಾವು ಈಗಾಗಲೇ ಪ್ರಶ್ನೋತ್ತರಕ್ಕೋಸ್ಕರ ಬಾಕ್ಸ್ ಇಟ್ಟಿದ್ವಿ. ಆ ಬಾಕ್ಸ್ ನಲ್ಲಿ ಒಂದು ಚೀಟಿನಲ್ಲಿ ನಮ್ಮ ಹೆಸರು ಮತ್ತೆ ಫೋನ್ ನಂಬರ್ನ ಹಾಕೋದ್ರೆ ಅದು ರೆಡಿ ಆದಾಗ ನಿಮಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಈಗ ನೇರ ಪ್ರಶ್ನೋತ್ತರ ಆದ್ಮೇಲೆ ಅವ್ರಿಗೊಂದು ಸಣ್ಣದಾಗಿ ಗೌರವಾರ್ಪಣೆಯನ್ನ ಮಾಡ್ತೇವೆ. ದಯಮಾಡಿ ಇದ್ದು ಅವರಿಗೆ ಗೌರವವನ್ನು ಸಲ್ಲಿಸಿ ತೆರಳಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಆಸಕ್ತ ರೈತರಿಗೆ ಯಾವುದೇ ರೀತಿಯಲ್ಲಿ ತರಬೇತಿಗಳನ್ನ ನೀವು ನೀಡ್ತಾ ಇದ್ದೀರಾ ಅಥವಾ ನೀಡ್ತಾ ಇದ್ರೆ ಅದರದ ಮಾಹಿತಿಗಳನ್ನ ನೀಡಿ ಅಂತ ಕೇಳಿದ್ದಾರೆ. ಈಗ ಕೃಷಿ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಈ ಸಿರಿಧಾನ್ಯಗಳನ್ನ ಬೆಳೆಸೋದು ಹೆಂಗೆ, ಅದನ್ನ ಮತ್ತೆ ನಾವು ತಿನ್ನುವ ರೂಪಕ್ಕೆ ತರೋದು ಹೆಂಗೆ, ಈ ಸಿರಿಧಾನ್ಯಗಳ ಜೊತೆಯಲ್ಲಿ ಏನೇನು ಪದಾರ್ಥಗಳನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು, ಈ ಒಂದು ಕೃಷಿ ಸಂಬಂಧಪಟ್ಟ ಅಂಶಗಳನ್ನೆಲ್ಲ ನಾವು ಹಿರಿಯರು ಹೇಳಿಕೊಟ್ಟಿರೋ 1500 ವರ್ಷ ಹಿಂದೆ ಈ ಪದಾರ್ಥಗಳನ್ನ ಹೆಂಗೆ ಬೆಳೀತಾ ಇದ್ರು ಅನ್ನೋ ಒಂದು ಅಂಶಗಳನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಕಾಡು ಕೃಷಿ ಅಂತ ಒಂದು ಪರಿಕಲ್ಪನೆಯಲ್ಲಿ ನೀರು ಇಲ್ಲದೇ ಇದ್ರು ಬರೀ ಮಳೆ ಬಂದರೆ ಸಾಕು 28ರಿಂದ 30 ಪದಾರ್ಥಗಳನ್ನ ಆ ಮಳೆ ಬರುವ ಸಮಯದಲ್ಲಿ, ಅಂದರೆ ಕೃಷಿಯನ್ನ ನೀರಾವರಿ ವ್ಯವಸ್ಥೆಯಿಂದ ದೂರಪಡಿಸಿ ಯೂಸಿಂಗ್ ವಾಟರ್ ಟು ಪ್ರೊಡ್ಯೂಸ್ ಫುಡ್ ಈಸ್ ಅಕಾರ್ಡಿಂಗ್ ಟು ಮೀ ಈಸ್ ಎ ಕ್ರಿಮಿನಲ್ ಆಕ್ಟ್, ಬಿಕಾಸ್ ವಿ ಆರ್ ರಾಬಿಂಗ್ ದ ನ್ಯಾಚುರಲ್ ರಿಸೋರ್ಸಸ್ ಟು ಪ್ರೊಡ್ಯೂಸ್ ಫುಡ್. When it rains, we can produce food and then the whole world can be healthy and happy. By doing what we are doing now, ಈ ಅಗ್ರಿಕಲ್ಚರ್ ಅಂತ ಹೆಸರಿನಲ್ಲಿ ನೀರನ್ನ ಆಣೆಕಟ್ಟೆಗಳನ್ನ ಕಟ್ಟಿ ಕಾಡನ್ನ ಈ ಕಡೆ ಆ ಕಡೆ ನಾಶ ಮಾಡಿ ಬೆಳೆಯಬಾರದ ಪದಾರ್ಥಗಳನ್ನು ಬೆಳೆಸಿ ಕಾಡಲ್ಲಿ ಇದ್ದ ಎಲ್ಲ ಜೀವ ಸಂಕುಲವನ್ನ ನಾಶ ಮಾಡಿ ನಾವು ಆ ಹಾಳಾಗಿರೋ ಪದಾರ್ಥಗಳನ್ನ ತಿಂದು ರೋಗಗ್ರಸ್ತರಾಗಿ ಮುಂದಿನ ಪೀಳಿಗೆಗಳಿಗೆ ರೋಗಗಳನ್ನ ಕೊಡುಗೆಯಾಗಿ ಕೊಡ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋದು ನನಗೆ ಅತಿ ಖಿನ್ನವಾದ ಅಂಶ. ಸೊ ಈ ಎಲ್ಲ ಮೂಲಭೂತವಾದ ಭಯಾನಕ ಅಂಶಗಳಿಗೆ ಪರಿಹಾರ ನಾವು ಸಿರಿಧಾನ್ಯಗಳ ಕಡೆಗೆ ಅದನ್ನ ಬೆಳೆಸುವ, ನೀರಿಲ್ಲದ ಅಂದ್ರೆ ನೀರಿನ ಅಭಾವ ಉಂಟಾಗಿದ್ದ ಪರಿಸ್ಥಿತಿ ಸಮಯಗಳಲ್ಲೂ, ಬರಗಾಲ ಅಂತಾನೆ ಹೇಳ್ತೀವಿ, ಅಂತ ಸಮಯದಲ್ಲೂ ಆಹಾರವನ್ನು ಉತ್ಪಾದನೆ ಮಾಡಿಕೊಂಡು ಬೆಳೆಯುವ ಒಂದು ಕ್ರಮವನ್ನು ನಾವು ಕಾಡು ಕೃಷಿ ಅಂತ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಬಾಲನ್ ಅವರು ಆ ಕಾಡು ಕೃಷಿ ಪದ್ಧತಿಯನ್ನ ತುಂಬಾ ರೈತರಿಗೆ ಕಾಡು ಸಿರಿ ಅಂತ ಒಂದು ಯೋಜನೆಯಲ್ಲಿ ತುಂಬಾ ಜನ ರೈತರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅವರ ನಂಬರ್ ನಿಮಗೆ ನಾನು ಬೋರ್ಡ್ ಮೇಲೆ ಬರೀತೀನಿ. ಅವರು ನಮ್ಮ ಆ ಕಾಡು ಕೃಷಿ ಭೂಮಿಗೆ ಬಂದು ಒಂದು ದಿವಸ ಅಲ್ಲಿ ಇದ್ದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಇಡೀ ಕೃಷಿ ಪದ್ಧತಿಗಳ ಬಗ್ಗೆ ಮತ್ತು ಈ ಸಿರಿಧಾನ್ಯಗಳನ್ನ ಅದರ ಜೊತೆಗೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಹೆಂಗೆ ಬೆಳೆಸ್ಕೊಳ್ಳೋದನ್ನ ಅವರು ನಿಮಗೆ ಪ್ರಾತ್ಯಕ್ಷಿಕವಾಗಿ ಮಾಡಿ ತೋರಿಸ್ತಾರೆ. ಅದರ ಹಿನ್ನೆಲೆ ಮುನ್ನುಡಿ ಎಲ್ಲನೂ ಹೇಳ್ಕೊಡ್ತಾರೆ. ಅದಕ್ಕೆ ಅವರ ನಂಬರ್ ಬೇಕಾದರೆ ಬರ್ಕೊಳ್ಳಿ, ಹೇಳ್ತೀನಿ. 9740313558. ಬಾಲನ್, ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ ವಿತ್ ಐ ಹ್ಯಾವ್ ಗಿವನ್ ಅವೇ ಯುವರ್ ನಂಬರ್. 9740531358. ಹಲವಾರು ಜನ ಥೈರಾಯ್ಡ್ ಇರ್ಬೋದು ಅಥವಾ ಮೂತ್ರಪಿಂಡದ ತೊಂದರೆ ಇರ್ಬೋದು ಅಥವಾ ಮಂಡಿ ಸವೆತ ಅಥವಾ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಈ ಸಿರಿಧಾನ್ಯಗಳಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಕಂಪ್ಲೀಟ್ ಮುಕ್ತಿ ಬರುತ್ತೆ. ನೀವು ನವಣೆ ಕೊರಲೆ ತಿಂದ್ರೆ ನಿಮ್ಮ ಮೂಲ ಸಂಧಿವಾತ ಅಂತ ಏನು ರುಮ್ಯಾಟಿಸಮು, ಆರ್ಥ್ರೈಟಿಸು, ಈ ಕಾಯಿಲೆಗಳೆಲ್ಲಾನು 6 ತಿಂಗಳಲ್ಲಿ ಪೂರ್ತಿ ವಾಸಿಯಾಗತ್ತೆ. ನೋವು ಅಂದ್ರೆ ನಿಮಗೆ ನೆನಪಿರೋದಿಲ್ಲ. ಮತ್ತೆ ಮೂತ್ರಪಿಂಡ ರೋಗಗಳು ಮತ್ತೆ ಅಂಡಾಣು ರೋಗಗಳು ಇವೆಲ್ಲ ಆರ್ಕ ಸಾಮೆ
ಧಾನ್ಯಗಳನ್ನ ನೀವು 6 ತಿಂಗಳು ಸೇವನೆ ಮಾಡೋದ್ರಿಂದ ಕರಗೋಕ್ ಶುರು ಆಗ್ತವೆ.